ಪ್ರಸವ ವೇದನೆ. ಜೇಷಾಮ್ ಜಬದೊರೆ. ಅಧ್ಯಾಯ 4. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಗಲಾತ್ಯ 4:19. ಪ್ರಪಂಚದಲ್ಲಿರುವ ಎಲ್ಲ ವೇದನೆಗಳಲ್ಲಿ ಪ್ರಸವ ವೇದನೆ ಬಹು ಕಠಿಣವಾದುದು. ಹೆರಿಗೆ ಆಸ್ಪತ್ರೆಗಳಲ್ಲಿ ಆ ನೋವಿನ ಸಮಯದಲ್ಲಿ ಸಹೋದರಿಯರು ಸಂಕಟದಿಂದ ನೋವಿನಿಂದ ಕೂಗುವಾಗ ಆ ಕೂಗನ್ನು ಕೇಳಿದ ಹೃದಯ ಕರಗದೆ ಇರಲಾರದು. ಗರ್ಭದಿಂದ ಕೂಸು ಹೊರಬರುವಾಗ ಉಂಟಾಗುವ ವೇದನೆಯೇ ಪ್ರಸವ ವೇದನೆ. ಅದೇ ವಿಧವಾದ ಆತ್ಮಭಾರ ಹೃದಯದಲ್ಲಿದ್ದರೆ ಪ್ರಸವ ವೇದನೆಯ ಪ್ರಾರ್ಥನೆ ಹೊರಬರುವುದು. ಪರಲೋಕ ರಾಜ್ಯವನ್ನು ಕುರಿತ ದರ್ಶನ, ಕರ್ತನ ಬರೋಣವು ಸಮೀಪವಾಗಿದೆಯಲ್ಲ ಎಂಬ ಭಾರ, ದೇಶವು ಸಂಧಿಸಲ್ಪಡಬೇಕೆಂಬ ಬಯಕೆ ಪ್ರಸವ ವೇದನೆಯ ಪ್ರಾರ್ಥನೆಯನ್ನು ಉಂಟುಮಾಡುತ್ತದೆ. ಅಳುತ್ತಾ ಕಣ್ಣೀರು ಸುರಿಸುತ್ತಾ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಂತೆ ಮನಸ್ಸನ್ನು ಪ್ರೇರಿಸುತ್ತದೆ. ಗರ್ಭದಲ್ಲಿ ಕೂಸಿಲ್ಲದವರು ಪ್ರಸವ ವೇದನೆ ಪಡುತ್ತೇನೆಂದರೆ ಅದನ್ನು ಯಾರೂ ನಂಬಲಾರರು. ಹಾಗೆಯೇ ಆತ್ಮ ಭಾರವಿಲ್ಲದವರು ನಾನು ದೇಶಕ್ಕಾಗಿ ಪ್ರಾರ್ಥಿಸುತ್ತೇನೆಂದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಒಬ್ಬ ಸ್ತ್ರೀ ಗರ್ಭಧರಿಸುವಾಗ ತನ್ನ ಗರ್ಭದಲ್ಲಿರುವ ಕೂಸಿಗಾಗಿ ಅನೇಕ ತ್ಯಾಗಗಳನ್ನು ಮಾಡುತ್ತಾಳೆ. ಮನ ಬಂದಂತೆ ಅಡ್ಡಾಡದೆ, ಸಿಕ್ಕಿದನ್ನೆಲ್ಲ ತಿನ್ನದೆ, ಶ್ರಮವಾಗದಂತೆ ತನ್ನ ಶರೀರವನ್ನು ಕಾಪಾಡಿಕೊಂಡು ಶಿಶುವನ್ನು ಪೋಷಿಸುತ್ತಾಳೆ. ಆ ಮಗುವಿನ ಕ್ಷೇಮಕ್ಕಾಗಿ ತನ್ನ ಎಲ್ಲ ಸಂತೋಷ, ಸುಖಭೋಗ, ಸೌಕರ್ಯಗಳನ್ನೆಲ್ಲ ತ್ಯಾಗ ಮಾಡುತ್ತಾಳೆ. ಅದೇ ರೀತಿ ಆತ್ಮಗಳ ಮೇಲೆ ಅಕ್ಕರೆಯುಳ್ಳವರು ಕ್ರಿಸ್ತನ ಸಾರೂಪ್ಯವು ಉಂಟಾಗುವ ತನಕ ಯಾವ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾಗಿರುವರು. ದೇವಮಗುವೆ, ನಿನ್ನಲ್ಲಿ ಪ್ರಸವ ವೇದನೆಯುಳ್ಳ ಪ್ರಾರ್ಥನೆ ಉಂಟಾ? ಆತ್ಮಭಾರವು ನಿನಗೆ ಇದೆಯಾ? ನನ್ನ ಪ್ರಾರ್ಥನಾ ಜೀವಿತವನ್ನು ತಟ್ಟಿ ಎಬ್ಬಿಸಿದ ಕ್ರಿಸ್ತನ ಜೀವಿತದ ಮಾದರಿ ಡೇವಿಡ್ ಬ್ರೈನಾರ್ಡ್ ಎಂಬ ಮಿಷನರಿಯ ಪ್ರಾರ್ಥನೆ. ಆತನ ಪ್ರಾರ್ಥನೆಯು ಪ್ರಸವ ವೇದನೆಯ ಪ್ರಾರ್ಥನೆ, ತನ್ನನ್ನೇ ಒಯ್ದು ಪ್ರಾರ್ಥಿಸುವ ಪ್ರಾರ್ಥನೆ. ಪ್ರಾಣ, ಆತ್ಮ, ಶರೀರವನ್ನು ದೇವ ಸನ್ನಿಧಾನದಲ್ಲಿ ಸಮರ್ಪಿಸಿ ಇದಕ್ಕೆ ಸರಿಸಮವಾದ ಆತ್ಮಗಳನ್ನು ಕೊಡು ಎಂದು ಒತ್ತಾಯ ಮಾಡುವ ಪ್ರಾರ್ಥನೆ. ಡೇವಿಡ್ ಬ್ರೈನಾರ್ಡ್ ಪ್ರಾರ್ಥನೆಯ ಮೂಲಕ ಸಾಧಿಸಿದ ಕಾರ್ಯ ಒಂದೆರಡು ಅಲ್ಲ, ಅವು ಸಾಮಾನ್ಯವಾದುಗಳು ಅಲ್ಲ. ಅವರು ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿ ವಾಸಿಸಿದ ಕಾಡು ಜನರಿಗೆ ರಕ್ಷಣೆಯನ್ನು ಸಾರಲು ಒಂಟಿಯಾಗಿ ಹೋದರು. ಅವರಿಗೆ ಭಾಷೆ ಗೊತ್ತಿಲ್ಲದ್ದರಿಂದ ಆ ಜನರೊಂದಿಗೆ ಮಾತನಾಡಲಾರದೆ ಪರಿತಪಿಸಿದರು. ಅವರು ಪ್ರಾರ್ಥನೆಯಲ್ಲಿ ಗರ್ಭವೇದನೆಯನ್ನು ಅನುಭವಿಸಿದರು. ಒಂದು ಸಾರಿ ಅವರು ಪ್ರಸಂಗಿಸಿದಾಗ ಮದ್ಯಪಾನದಿಂದ ಮತ್ತನಾಗಿದ್ದ ಒಬ್ಬ ಕುಡುಕನು ಅದನ್ನು ಭಾಷಾಂತರಿಸಿದನು. ನಿಲ್ಲಲಾರದೆ ಅಮಲಿನಲ್ಲಿದ್ದ ಅವನು ತತ್ತರಿಸುತ್ತಾ ಭಾಷಾಂತರಿಸಿದಾಗಿಯೂ ಅದರ ಮೂಲಕ ಪವಿತ್ರಾತ್ಮನು ಕ್ರಿಯೆ ನಡೆಸಿ 100 ಮಂದಿ ದೇವರ ಕಡೆಗೆ ತಿರುಗುವಂತೆ ಮಾಡಿದನು. ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು. ಡೇವಿಡ್ ಬ್ರೈನಾರ್ಡ್ರವರ ಜೀವನ ಚರಿತ್ರೆಯನ್ನು ಓದಿದಂಥ ವಿಲಿಯಂ ಕೇರಿಯವರು ಬಹಳ ಉತ್ತೇಜನ ಹೊಂದಿದವರಾಗಿ ಭಾರತಕ್ಕೆ ಮಿಷನರಿಯಾಗಿ ಹೊರಟರು. ಅದೇ ರೀತಿ ಬ್ರೈನಾರ್ಡ್ರವರ ಜೀವನ ಚರಿತ್ರೆಯಿಂದ ಪ್ರೇರಿತರಾಗಿ ಕಾರ್ಯಗತರಾದವರು ಹೆನ್ರಿ ಮಾರ್ಟಿನ್. ಮಿಷನರಿ ಸೇವೆಗಾಗಿ ತನ್ನನ್ನೇ ಅರ್ಪಿಸಿದರು. ದೇವಮಗುವೆ, ಪ್ರಸವ ವೇದನೆಯಿಂದ ಕೂಡಿದ ನಿನ್ನ ಪ್ರಾರ್ಥನೆ ಅನೇಕ ಆತ್ಮಗಳನ್ನು ಸಂಧಿಸಲಿ, ಅನೇಕರನ್ನು ಮಿಷನರಿಗಳನ್ನಾಗಿ ಮಾರ್ಪಡಿಸಲಿ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. 2 ಕೊರಿಂಥ 4:8-10. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.